ವಕ್ಫ್ ತಿದ್ದುಪಡಿ ಮಸೂದೆ. ಇಂಟ್ರಡಕ್ಷನಲ್ಲಿ ನಾನು ಹೇಳಿದ ಹಾಗೆ ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನಗಳ ನಂತರ ಒಂದು ವಿಷಯದ ಬಗ್ಗೆ ಲೋಕಸಭೆ ರಾಜ್ಯಸಭೆಯಲ್ಲಿ ವಿವರವಾದ, ತುಂಬ ಅರ್ಥಪೂರ್ಣವಾದ, ನಾ ಪರ ವಿರುದ್ಧ ಇಬ್ಬರು ಮಾತಾಡಿದವ್ರು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಎರಡೂ ಕಡೆ ಮಾತಾಡಿದವ್ರು, ಅರ್ಥಪೂರ್ಣವಾದ ಚರ್ಚೆ ಅನ್ನೋದೊಂದು ನಡೀತು ನೋಡ್ರಿ. ಇಲ್ಲದೆ ಹೋದರೆ ಸದನ ಅನ್ನೋದು ಗಲಾಟೆ. ನಿನ್ನೆ 12 ಗಂಟೆಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಇದನ್ನು ಮಂಡನೆ ಮಾಡಿದ್ರು. 8 ತಾಸು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದರು. 8 ತಾಸಿಗೆ ಮುಗಿಲಿಲ್ಲ ಚರ್ಚೆ. ಸರ್ಕಾರ, ಆಡಳಿತ ಪಕ್ಷ ಅದು ಎಷ್ಟೊತ್ತಾಗುತ್ತೋ ಹಾಗೆ ಬಿಡಲಿ ಅಂತ ಕೂತ್ಕೊಂಡ್ಬಿಟ್ರು. ಎಷ್ಟೊತ್ತಾಗುತ್ತೋ ಹಾಗೆ ಬಿಡಲಿ ಅಂತ. ಅಂತಿಮವಾಗಿ ಮಾತನಾಡಬೇಕಾದವರೆಲ್ಲರೂ ಮಾತನಾಡಿ ಇದನ್ನು ಮತಕ್ಕೆ ಹಾಕಿದಾಗ ಮಧ್ಯರಾತ್ರಿ 1:45 ಆಗಿತ್ತು. ಹಿಂಗೆ ಸದನ ನಡೆದಾಗ ನಾವು ಕೊಟ್ಟಿರೋ ಟ್ಯಾಕ್ಸು, ಅಂದರೆ ಟ್ಯಾಕ್ಸ್ ದುಡ್ಡು ಉಪಯೋಗ ಆಯ್ತಪ್ಪ ಅಂತ ಅನಿಸುತ್ತೆ. ಸಂಕಟ ಆಗುತ್ತೆ, ಏನೋ ಗಲಾಟೆಗಳು, ಪೇಪರ್ ಹರಿದು ಎಸೆಯೋದು, ಹೊಡೆದಾಡೋದು, ಬಡದಾಡೋದು ನೋಡಿದಾಗ. ಇರಲಿ, 1:45 ಮಧ್ಯರಾತ್ರಿ ಇದನ್ನು ಓಟಿಗೆ ಹಾಕಿದ್ರು. ನಿರೀಕ್ಷೆಯಂತೆಯೇ ದೊಡ್ಡ ಬಹುಮತದಲ್ಲೇ, ಒಳ್ಳೆ ಕಂಫರ್ಟಬಲ್ ಮೆಜಾರಿಟಿಯಲ್ಲಿ ಬಿಲ್ ಪಾಸ್ ಆಯಿತು. ಈಗ ರಾಜ್ಯಸಭೆಯಲ್ಲಿ ಆಗ್ತಾ ಇದೆ ಚರ್ಚೆ. ರಾಜ್ಯಸಭೆಯಲ್ಲಿ ಚರ್ಚೆ, ಮಸೂದೆಯ ಪರ 288 ಮತಗಳು ಬಂದವು. 4 ಜನ ಅಬ್ಸೆಂಟ್ ಇದ್ದರು. ನರೇಂದ್ರ ಮೋದಿ ಅವರೇ ಇರಲಿಲ್ಲ, ಯಾಕನ್ನೋ ವಿವರಗಳಿಗೆ ಬರ್ತೀನಿ ನಾನು. 4 ಜನ ಅಬ್ಸೆಂಟ್ ಇದ್ದಿದ್ದಕ್ಕೆ 288 ಮತಗಳು ಮಸೂದೆಯ ಪರ ಬಿದ್ದವು. 292 ಇದೆ ಸರ್ಕಾರದ ಬಲಾಬಲ. ಮಸೂದೆಯ ವಿರುದ್ಧ 232 ಮತಗಳು. ಒಟ್ಟು 520 ಮತಗಳ ಚಲಾವಣೆಗೊಂಡವು. 542ರಲ್ಲಿ 520 ಮತಗಳ ಚಲಾವಣೆಗೊಂಡವು. ಕಂಫರ್ಟಬಲ್ ಆಗಿ ಮಸೂದೆ ಪಾಸ್ ಆಯಿತು. ರಾಜ್ಯಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಇಲ್ಲೂ ಪಾಸ್ ಆಗುತ್ತೆ, ಇಲ್ಲೇನು ಸಮಸ್ಯೆ ಇದ್ದಂಗಿಲ್ಲ. 236 ಇದೆ ಸಂಖ್ಯಾಬಲ, 118 ಇದ್ದರೆ ಬಿಲ್ ಪಾಸ್ ಆಗುತ್ತೆ. 126 ಸದಸ್ಯ ಬಲ ಆಡಳಿತ ಪಕ್ಷಕ್ಕೆ ರಾಜ್ಯಸಭೆಯಲ್ಲಿದೆ. NDA ಮೈತ್ರಿಕೂಟಕ್ಕೆ 126 ಇದೆ, INDAಗೆ 87 ಇದೆ. ಇತರೆ 23 ಸದಸ್ಯರಿದ್ದಾರೆ. ರಾಜ್ಯಸಭೆಯಲ್ಲಿ ಪಾಸ್ ಆಗೋದು ಕೂಡ ಕಷ್ಟ ಅಲ್ಲ. ಚರ್ಚೆ ನಡೀತಾ ಇದೆ. ಗೊತ್ತಿಲ್ಲ, ಇವತ್ತು ರಾಜ್ಯಸಭೆಯಲ್ಲೂ ಬೆಳತನಕ ಮಾಡಿದರೆ ಇವರು. ನೆನ್ನೆ 1:45 ತನಕ ಲೋಕಸಭೆಯಲ್ಲಿ ಮಾಡಿದ್ದಾರೆ. ಅಂದರೆ ಯಾರ್ಯಾರು ಮಾತಾಡೋರಿದೆ, ಏನೇನು ಮಾತಾಡೋದಿದೆ ಮಾತಾಡೇ ಬಿಡಿ ಅನ್ನೋ ಥರ ನಿಂತ್ಕೊಂಡಿದ್ದಾರೆ. ಕಿರಣ್ ರಿಜಿಜು ಇದನ್ನು ಅವರೇ ಮಂಡಿಸಿದ ಮಸೂದೆಯನ್ನು ಬೆಂಬಲಿಸಿ ಮಾತಾಡೋದು. ಕೇಳಿಸ್ಕೊಳ್ಳಿ. एक इंपॉर्टेंट हमने प्रावधान रखा है, राइट टू अपील. पहले क्या कर दिया था आप लोगों ने मतलब प्रीवियस यूपीए सरकार ने, राइट टू अपील. अगर ट्राइब्यूनल से आपको रिजल्ट नहीं मिल रहा है, ट्राइब्यूनल में आपका सुनवाई नहीं हो पाया, तो आप कोर्ट नहीं जा सकते हैं. ओनली रिव्यू पिटीशन में आप जा सकते हैं, जो बहुत ही सीमित दरवाजा खुला होता है. रिव्यू पिटीशन आप तो सर, आपसे ज्यादा कौन समझ सकता है उसमें आम आदमी कहाँ रिव्यू पिटीशन जा करके ये सब चक्कर खात के घूमते रहेंगे. इसलिए हम ये मानते हैं कि राइट टू अपील मस्ट बी द सब्सटेंटिव राइट. इसलिए हमने ये दरवाजा खोल दिया है. अगर ट्राइब्यूनल में आपको आपका हक नहीं मिला तो आप अपील कर सकते हैं. सिविल रिट आपका सेक्शन 40 में वक्फ बोर्ड ने ऐसा ही क्लेम कर दिया. अभी जो न्यूज में भी आपने पढ़ा होगा, केरला में 600 क्रिश्चियन फैमिलीज का, जो वो लोग सब खेती करने वाले लोग हैं, फार्मर्स लोग हैं, किसान हैं, उनका जमीन जो केरला में मुनम्बम केस के नाम से अभी सब लोग ने पढ़ चुका होगा, उसको वहां वक्फ बोर्ड ने क्लेम कर दिया और वो कहीं भी नहीं जा पाया. वो ठोकरे खाते रहे, घूमते रहे, जिसको लेकर के पूरा वहां के जो कैथोलिक बिशप्स काउंसिल है और दिल्ली में भी और अलग अलग कई हमारा क्रिश्चियन संगठनों ने हमको मेमोरेंडम दिया है, प्रेस रिलीज भी दिया है और अपील भी किया है. सारा मेंबर्स ऑफ पार्लियामेंट को अपील किया है. मैं नाम लेकर के सिर्फ केरला एमपीज को मैं दबाव नहीं डालना चाहता हूं. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.